ನಮಸ್ಕಾರ. ಚಾಣಕ್ಯರ ಮಾತುಗಳು ಕೇವಲ ಸಮಾಜದ ಬಗ್ಗೆಯಲ್ಲ, ಅವು ಗಂಡು ಮತ್ತು ಹೆಣ್ಣಿನ ಸಂಬಂಧದ ಕರಾಳ ಸತ್ಯಗಳನ್ನು ಬಯಲು ಮಾಡುತ್ತವೆ. ಚಾಣಕ್ಯರು ಹೇಳುತ್ತಾರೆ, ಕೆಲವು ತಪ್ಪುಗಳನ್ನು ಮಾಡುವ ಪುರುಷ ಎಷ್ಟೇ ಶ್ರೀಮಂತನಾಗಿದ್ದರೂ ಅವನು ಸ್ತ್ರೀಯ ದೃಷ್ಟಿಯಲ್ಲಿ ಕೀಳಾಗಿಯೇ ಉಳಿಯುತ್ತಾನೆ. ಇಂದಿನ ಕಾಲದಲ್ಲಿ ಇದನ್ನು ಹೇಳುವುದು ವಿವಾದಾತ್ಮಕ ಎನ್ನಿಸಬಹುದು, ಆದರೆ ಸಂಬಂಧಗಳು ಮುರಿಯಲು ಇವೇ ಅಸಲಿ ಕಾರಣಗಳು. ಒಬ್ಬ ಪುರುಷ ತನ್ನ ಗೌರವವನ್ನು ಹೇಗೆ ಕಳೆದುಕೊಳ್ಳುತ್ತಾನೆ? ಸ್ತ್ರೀಯು ಪುರುಷನಲ್ಲಿ ಅತಿ ಹೆಚ್ಚು ಇಷ್ಟಪಡುವ ಮತ್ತು ಅಸಹ್ಯಪಡುವ ಗುಣಗಳೇನು? ಇಂದು ನಾವು ಚಾಣಕ್ಯ ನೀತಿಯ ಆ ವಿವಾದಾತ್ಮಕ ರಹಸ್ಯಗಳನ್ನು ತಿಳಿಯೋಣ. 1. ಸ್ತ್ರೀ ಹತ್ತಿರ ತನ್ನ ದೌರ್ಬಲ್ಯ ಹಂಚಿಕೊಳ್ಳುವುದು. ಡೋಂಟ್ ರಿವೀಲ್ ವೀಕ್ನೆಸಸ್. ಚಾಣಕ್ಯರ ಅತ್ಯಂತ ಕಟುಮಾತು ಇಲ್ಲಿದೆ. ಪುರುಷ ತನ್ನ ಅತಿ ದೊಡ್ಡ ದೌರ್ಬಲ್ಯವನ್ನು ಅಥವಾ ತನ್ನ ಸೋಲನ್ನು ಸ್ತ್ರೀಯ ಮುಂದೆ ಪದೇ ಪದೇ ಹೇಳಿಕೊಳ್ಳಬಾರದು. ಚಾಣಕ್ಯನ ಪ್ರಕಾರ ಸ್ತ್ರೀ ಒಬ್ಬ ಬಲಿಷ್ಠ ಮತ್ತು ರಕ್ಷಣೆ ನೀಡಬಲ್ಲ ಪುರುಷನನ್ನು ಬಯಸುತ್ತಾಳೆ. ಯಾವಾಗ ಪುರುಷ ಅವಳ ಮುಂದೆ ಮಗುವಿನಂತೆ ಅಳಲು ಶುರು ಮಾಡುತ್ತಾನೋ, ಆಗ ಅವಳ ಮನಸ್ಸಿನಲ್ಲಿ ಅವನ ಮೇಲಿರುವ ಗೌರವ ಮತ್ತು ಸುರಕ್ಷತೆಯ ಭಾವನೆ ಕಡಿಮೆಯಾಗುತ್ತಾ ಬರುತ್ತದೆ. ಕಷ್ಟಗಳನ್ನು ಎದುರಿಸುವ ಛಲ ನಿಮ್ಮಲ್ಲಿರಲಿ, ಕೇವಲ ದೂರು ನೀಡುವ ದೌರ್ಬಲ್ಯವಲ್ಲ. ಅತಿಯಾದ ಲಾಲಸೆ ಮತ್ತು ಇಂದ್ರಿಯ ಸುಖ. ಲೂಸಿಂಗ್ ಕ್ಯಾರೆಕ್ಟರ್. ಚಾಣಕ್ಯರು ಹೇಳುತ್ತಾರೆ, ಚಾರಿತ್ರ್ಯಹೀನ ಪುರುಷನಿಗೆ ಯಾವುದೇ ಸ್ಥಾನದಲ್ಲಿ ಗೌರವವಿಲ್ಲ. ಯಾವ ಪುರುಷ ಕೇವಲ ದೈಹಿಕ ಆಕರ್ಷಣೆಗೆ ಮರುಳಾಗಿ ತನ್ನ ಧರ್ಮ ಮತ್ತು ಜವಾಬ್ದಾರಿಯನ್ನು ಮರೆಯುತ್ತಾನೋ, ಅವನು ಸ್ತ್ರೀಯ ದೃಷ್ಟಿಯಲ್ಲಿ ಅತಿ ಬೇಗನೆ ತನ್ನ ಬೆಲೆ ಕಳೆದುಕೊಳ್ಳುತ್ತಾನೆ. ಸ್ತ್ರೀ ಸದಾ ಪುರುಷನ ಸಂಸ್ಕಾರ ಮತ್ತು ಅವನ ಧೈರ್ಯವನ್ನು ಗೌರವಿಸುತ್ತಾಳೆ. ಯಾವಾಗ ನಿಮ್ಮಲ್ಲಿ ಸಂಯಮ ಇರುವುದಿಲ್ಲವೋ, ಆಗ ನೀವು ಕೇವಲ ಒಬ್ಬ ಮಾಂಸದ ಮುದ್ದೆಯಂತೆ ಕಾಣುತ್ತೀರಿ ಹೊರತು ಒಬ್ಬ ನಾಯಕನಂತೆ ಅಲ್ಲ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲದಿರುವುದು. ಇಂಡಿಸೈಸಿವ್ನೆಸ್. ಚಾಣಕ್ಯನ ಪ್ರಕಾರ ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ತನಗೆ ಬೇಕಾದ್ದನ್ನು ಪಡೆಯಲು ಮತ್ತು ತನ್ನವರನ್ನು ರಕ್ಷಿಸಲು ನಿರ್ಧಾರ ತೆಗೆದುಕೊಳ್ಳದ ಪುರುಷ ಒಬ್ಬ ಬದುಕಿರುವ ಶವಕ್ಕೆ ಸಮಾನ. ಯಾವ ಪುರುಷ ತನ್ನ ಸ್ವಂತ ನಿರ್ಧಾರ ತೆಗೆದುಕೊಳ್ಳಲು ಅಮ್ಮನನ್ನೋ ಅಥವಾ ಸ್ನೇಹಿತರನ್ನೋ ಅವಲಂಬಿಸುತ್ತಾನೋ, ಅಂಥವನನ್ನು ಸ್ತ್ರೀ ಯಾವತ್ತೂ ಒಬ್ಬ ನಾಯಕನಂತೆ ಕಾಣುವುದಿಲ್ಲ. ಸ್ತ್ರೀ ಶಕ್ತಿಯನ್ನು ಗೌರವಿಸಿ, ಆದರೆ ಕುಟುಂಬದ ಚುಕ್ಕಾಣಿ ನಿಮ್ಮ ಕೈಯಲ್ಲಿರಲಿ. ಧೈರ್ಯವಿಲ್ಲದ ನಾಯಕನನ್ನು ಯಾರೂ ಹಿಂಬಾಲಿಸುವುದಿಲ್ಲ. ಚಾಣಕ್ಯರ ಈ ಮಾತುಗಳು ಕಹಿಯಾಗಿದ್ದರೂ ಇಂದಿನ ಸಂಬಂಧಗಳನ್ನು ಉಳಿಸಲು ಇವು ಅತ್ಯಗತ್ಯ. ನಿಮ್ಮ ವ್ಯಕ್ತಿತ್ವವನ್ನು ಒಬ್ಬ ರಾಜನಂತೆ ರೂಪಿಸಿಕೊಳ್ಳಿ, ಆಗ ಗೌರವ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಚಾಣಕ್ಯರ ಈ ವಿವಾದಾತ್ಮಕ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ನಲ್ಲಿ ತಿಳಿಸಿ. ಸಂಬಂಧಗಳಲ್ಲಿ ಗೊಂದಲದಲ್ಲಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರ ಕಣ್ಣು ತೆರೆಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಸತ್ಯವೇ ಜಯ.